ಸಂಡೂರು ತಾಲೂಕು ಸಿವಿಲ್ ಲಾರಿ ಮಾಲೀಕರ ಸಂಘಕ್ಕೆ ತ್ಯಾಗದಾಳ ಅಲಿ ಸೇರಿದಂತೆ ಇತರ ನೂತನ ಪದಾಧಿಕಾರಿಗಳ ಅವಿರೋಧ ಆಯ್ಕೆ. ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಿವಿಲ್ ಲಾರಿ ಮಾಲೀಕರ ಸಂಘಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು, ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ತ್ಯಾಗದಾಳ ಅಲಿರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು. ಮತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ನಮ್ಮ ಸಿವಿಲ್ ಲಾರಿಗಳಿಗೆ ಕುಮಾರಸ್ವಾಮಿ ರೋಡ್ನಲ್ಲಿ ಪ್ರತ್ಯೇಕ ಪ್ಲಾಟ್ ಮಾಡಲಾಗುವುದು ಮತ್ತು ಸ್ಥಳೀಯ ಸಿವಿಲ್ ಲಾರಿಗಳಿಗೆ ಎಲ್ಲಾ ಮೈನ್ಸ್ಗಳಲ್ಲಿ ಲೋಡಿಂಗ್ ಸಂದರ್ಭದಲ್ಲಿ ಮೊದಲ ಆದ್ಯತೆ ಕೊಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಿವಿಲ್ ಮಾಲೀಕರ ಸಂಘಕ್ಕೆ ತಾಲೂಕು ಗೌರವಾಧ್ಯಕ್ಷರಾಗಿ ನವಲೂಟಿ ಜಯಣ್ಣ ಮತ್ತು ತಾಲೂಕು ಉಪಾಧ್ಯಕ್ಷರಾಗಿ ಈರಾಳ್ ಎಂಸಿ ಉಜ್ಜಪ್ಪರವರು ಹಾಗೂ ಖಜಾನ್ಸಿಯಾಗಿ ಯೂನಸ್ರವರನ್ನು ಆಯ್ಕೆ ಮಾಡಿದರು. ಆಯ್ಕೆ ಪ್ರಕ್ರಿಯೆಯಲ್ಲಿ ತ್ಯಾಗದಾಳ್ ಇರ್ಷಾದ್ ಸೇರಿದಂತೆ ಇತರ ಲಾರಿ ಮಾಲೀಕರು ಉಪಸ್ಥಿತರಿದ್ದರು. ವರದಿಗಾರರು ಕೆಕೆ ಮೆಹಬೂಬ್ ಪಾಷಾ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಈಗ ಪ್ರಧಾನ ಕಾರ್ಯದರ್ಶಿಯಾಗಿ ಸಹೋದರ ಓಂಕಾರ ಗೌಡ ಅವರು ಆಯ್ಕೆ ಆಗಿರ್ತಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಕೇಳ್ತಾರೆ. ಹಾಗೆ ಯೂನಿಸ್ ಖಜಾನ್ಸಿ ಯೂನಿಸ್ ಬರ್ಲಿ. ಕಾರ್ಯದರ್ಶಿಗಳು ಮೌಲಾ ವಲಿ ಭಾಷಾ, ಸಾದಿಕ್ ಡಿಎಸ್, ಮಂಜುನಾಥ. ಈ 5 ಜನ ಕಾರ್ಯದರ್ಶಿಗಳು ಬನ್ನಿ. ಜಂಟಿ ಕಾರ್ಯದರ್ಶಿಗಳು ಅಬು ಸಲೇಹ್ ಇಮ್ರಾನ್. ಸಂಘಟನಾ ಕಾರ್ಯದರ್ಶಿ ಬೊಮ್ಮಯ್ಯ. ಕಾನೂನು ಸಲಹೆಗಾರರು ನಾಗರಾಜ್. ನಾನು ಅಧ್ಯಕ್ಷನಾಗಿ ರಾಜೀನಾಮೆ ಸಲ್ಲಿಸಿದ್ದೆ. ವೈಯಕ್ತಿಕವಾಗಿ ನಾನು ರಾಜೀನಾಮೆ ಸಲ್ಲಿಸಿದ್ದೆ. ಮತ್ತೆ ಎಲ್ಲರೂ ಅಭಿಪ್ರಾಯ ತಗೊಂಡು ಎಲ್ಲರೂ ಸೇರಿ ಮತ್ತೆ ನನಗೆ ಮರು ಆಯ್ಕೆ ಇಲ್ಲ, ನೀವೇ ಇರಬೇಕು, ಸಂಘಟನೆ ಮಾಡ್ಕೊಂಡು ಹೋಗೋಕ್ಕೆ ಭಾಳ ಇದಾಗ್ತದೆ, ಹಾಗಾಗಿ ನೀವು ಇದ್ರೆ ಒಳ್ಳೆಯದು ಅಂತೇಳಿ ಎಲ್ಲ ನಮ್ಮ ಇಷ್ಟು 42 ಜನ 43 ಜನ ಓನರ್ಸ್ ಎಲ್ಲರೂ ಸೇರಿ ಮತ್ತು ಮರು ಆಯ್ಕೆ ಮಾಡಿದ್ದಾರೆ. ಮರು ಆಯ್ಕೆ ಆದಮೇಲೆ ಪದಾಧಿಕಾರಿಗಳು ಕೆಲವು ಬದಲಾವಣೆಗಳು ಮಾಡಿದ್ದೀವಿ. ಈಗ ಅಧ್ಯಕ್ಷನಾಗಿ ನಾನು ಫಕ್ರುದ್ದೀನ್ ಅಲಿ ಅಹಮದ್, ಸಂಡೂರು ತಾಲೂಕು ಸಿವಿಲ್ ಗಾಡಿ ಮಾಲೀಕರ ಸಂಘದ ಅಧ್ಯಕ್ಷನಾಗಿ ನನಗೆ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದ ಮೇಲೆ ಗೌರವಾಧ್ಯಕ್ಷರಾಗಿ ಬಿ ಜಯಣ್ಣರಿಗೆ ಆಯ್ಕೆ ಮಾಡಿದ್ದಾರೆ. ಹಾಗೂ ನಮ್ಮ ಉಜ್ಜಪ್ಪನವರಿಗೆ ತಾಲೂಕು ಉಪಾಧ್ಯಕ್ಷ ಸಿವಿಲ್ ಗಾಡಿ ಸಂಘಕ್ಕೆ ಉಪಾಧ್ಯಕ್ಷ ಮಾಡಿದ್ದಾರೆ. ಆಮೇಲೆ ಅಬ್ದುಲ್ಲಾ ಅವರು ಕೂಡ ತಾಲೂಕು ಸಿವಿಲ್ ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷರು ಆಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಓಂಕಾರಿ ಗೌಡರು ಆಗಿದ್ದಾರೆ. ಖಜಾಂಚಿ ಈರಾಳ್ ಯೂನುಸ್ ಅವರಾಗಿದ್ದಾರೆ. ಕಾರ್ಯದರ್ಶಿಗಳು ಮೌಲಾ, ಆಮೇಲೆ ವಲಿ ಭಾಷಾ ಸಂಡೂರು ಅವರಿಗೊಂದು ಪೋಸ್ಟನ್ನು ಕೊಟ್ಟಿದ್ದೀವಿ. ಸಾದಿಕ್ ಯಶವಂತನಗರ್, ಖಲೀಲ್ ಈರಾಳ್, ಮಂಜುನಾಥ್ ಸಂಡೂರು ಇವರು ಕಾರ್ಯದರ್ಶಿಗಳು. ಜಂಟಿ ಕಾರ್ಯದರ್ಶಿಯಾಗಿ ಅಬು ಸಲೇಹ ಹಾಗೂ ಇಮ್ರಾನ್. ಸಂಘಟನಾ ಕಾರ್ಯದರ್ಶಿಯಾಗಿ ಬೊಮ್ಮಾಯಿ. ಕಾನೂನು ಸಲಹೆಗಾರರಾಗಿ ನಾಗರಾಜ್ ಭುಜಂಗನಗರ್. ಒಟ್ಟು 13 ಪದಾಧಿಕಾರಿಗಳು ನಮ್ಮ ಸಂಘದಲ್ಲಿ ಇದ್ದವು. ಈಗ ಇವತ್ತೇ ಆಯ್ಕೆ ಮಾಡಿದ್ದೀರಾ ಸರ್? ಆಯ್ಕೆ ಆಗಿತ್ತು. ಈ ಹಿಂದೆ ಆಯ್ಕೆ ಆಗಿರಲಿಲ್ವಾ? ನೀವು ಅಧ್ಯಕ್ಷರು ಬಿಟ್ಟರೆ ಬೇರೆ ಸ್ಥಾನಗಳಿಲ್ಲ? ನಾನು ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದೆ. ಒಂದು 2 ತಿಂಗಳ ಹಿಂದೆ ನಾನು ರಾಜೀನಾಮೆ ಸಲ್ಲಿಸಿದ್ದೆ. ನನ್ನ ಬೇರೆ ಬೇರೆ ವಿಚಾರ, ನನ್ನ ಕೆಲಸದ ಒತ್ತಡದಿಂದ ನಾನು ರಾಜೀನಾಮೆ ಸಲ್ಲಿಸಿದ್ದೆ. ಮತ್ತು ಎಲ್ಲರೂ ನೀವು ಆಗ್ರಿ ಇರ್ರಿ ಎಂಬ ಉದ್ದೇಶಕ್ಕೆ ಎಲ್ಲರೂ ಹೇಳಿದ್ಮೇಲೆ ನಾನು ಮತ್ತೆ ಸ್ವಇಚ್ಛೆಯಿಂದ ಆಯಿತು ನಾನು ಆಗ್ತೀನಿ ಅಂತೇಳಿ ನಾನು ಮತ್ತೆ ಆಯ್ಕೆ ಸೇರಿ ನನಗೆ ಆಯ್ಕೆ ಮಾಡಿದ್ದಾರೆ.
ಇದರಲ್ಲಿ ಯಾವುದು ಕಾಂಪಿಟೇಷನ್ ಆಗಲಿ ಮತ್ತೊಂದಾಗಲಿ ಏನಿಲ್ಲ. ಎಲ್ಲ ನಮ್ಮ ತೀರ್ಮಾನ ತಗೊಂಡು ಒಂದು ಲಾರಿ ಓನರ್ಸು ಮತ್ತೆ ಮೊದಲು ಆಯ್ಕೆ ಮಾಡಿ. ಒಟ್ಟು ಎಷ್ಟು ಲಾರಿಗಳಿದಾವೆ ಸರ್, ಸಿವಿಲ್ ಲಾರಿಗಳು? ಟೋಟಲ್ ನಮ್ಮ ಸಂಡೂರು ಸೆಕ್ಟರ್ನಲ್ಲಿ ಒಂದು 65ರಿಂದ 70 ಸಿವಿಲ್ ಲಾರಿ ಇದ್ದಾವೆ. ಎಲ್ಲ ಓನರ್ಸ್ ಎಲ್ಲ ಒಂದು 42 ಜನ ಓನರ್ಸ್ ಇದ್ದಾರೆ. 42-43 ಜನ ಓನರ್ಸ್ ಆಗ್ತಾರೆ. ಮತ್ತು ಇಲ್ಲಿ 43-45 ಜನ ಓನರ್ಸ್ ಇದೆ. ಕೇವಲ ಬೆರಳೆಣಿಕೆ ಮಾತ್ರ ಇಲ್ಲಿದ್ದೀರಾ ನೀವೀಗ? ಒಂದು 8 ಜನ ಮಾತ್ರ ಇದ್ದೀರಾ? ಇದು ಬೆಳಿಗ್ಗೆ ಆ್ಯಕ್ಚುಲಿ ಅಲ್ಲಿ ನಾವು IB ಹತ್ರ ಎಲ್ಲ ನಾವು ಲಾರಿ ಮಾಲೀಕರೆಲ್ಲ ಅಲ್ಲಿ ಸೇರ್ಕೊಂಡಿದ್ದೀವಿ. ಸೇರ್ಕೊಂಡ್ಮೇಲೆ ಆಯ್ಕೆ ಆಗಿ ಮತ್ತು ಬೇರೆ ಬೇರೆ ನಮ್ಮ ಕೆಲಸಗಳಿದ್ದು ನಾವು ಪ್ಲಾಟ್ ಮಾಡೋದು ಅವೆಲ್ಲ ವಿಚಾರಕ್ಕೆ ಎಲ್ಲರೂ ಹೋಗಿದ್ದೀವಿ. ಹೋದ್ಮೇಲೆ ಎಲ್ಲ ಮತ್ತೆ ಅವರು ಊರಿಗೆ ಹೋದರು, ಕೆಲವರು ಅವ್ರವ್ರ ಕೆಲಸದ ಮೇಲೆ ಹೋದರು. ಮತ್ತು ನಾವು ಒಂದು ಪ್ರಶ್ನರಿಗೆ ಮತ್ತು ಪತ್ರಿಕೆ ಮಾಧ್ಯಮದವರಿಗೂ ನಾವು ಹೇಳ್ಬೇಕಲ್ಲ ಅನ್ನೋ ಉದ್ದೇಶಕ್ಕೆ ಮತ್ತು ನಿಮಗೆ ನಾವು ಹೇಳೋಕ್ಕೆ ಕರೆದಿದ್ದೀವಿ. ಪ್ಲಾಟ್ಗಳು ಮಾಡಿದ್ರಲ್ಲ ಸರ್, ಈಗ ರೇಟ್ಗಳ ಬಗ್ಗೆ ಆಗಲಿ, ಪ್ಲಾಟ್ಗಳ ಬಗ್ಗೆ ಆಗಲಿ, ಆಮೇಲೆ ರೋಡಿನ ಬಗ್ಗೆ ಆಗಲಿ, ಇದ್ರ ಬಗ್ಗೆ ಏನಾದರೂ ಧ್ವನಿ ಎತ್ತಿದ್ದೀರಾ ಮುಂದೆ ನೀವು? ಮುಂದೆ ಧ್ವನಿ ಎತ್ತುತ್ತೀವಿ. ಪ್ಲಾಟು ನಮಗೆ ಯಾಕೆ ಬೇಕಂದರೆ ಇಲ್ಲಿ ಯಾವ್ಯಾವ ಗಾಡಿಗಳು ಬರ್ತವೆ, ಬೇರೆ ಬೇರೆ ಗಾಡಿ. ಆಮೇಲೆ ನಮ್ಮ ಲೋಕಲ್ ಗಾಡಿಗೆ ಮೂವ್ಮೆಂಟ್ ಸಿಗೋಂಗಿಲ್ಲ. ಅವ್ರು ಬಂದು ಅಲ್ಲಿ ಆಗೋದು, ಆಮೇಲೆ ಏನನ್ನು ನಾವು ಸ್ವಲ್ಪ ಇದು ಮಾಡೋಕ್ಕೆ ಹೋದರೆ ತೊಂದರೆ ಆಗ್ತದೆ, ಟ್ರಾಫಿಕ್ ಜಾಮ್ ಆಗ್ತವೆ. ಹಾಗಾಗಿ ಟ್ರಾಫಿಕ್ ಜಾಮ್ ಆಗಿ ಕುಮಾರಸ್ವಾಮಿ ಟೆಂಪಲ್ಗೂ ಜನ ಹೋಗ್ತಾರೆ ಸೋಮವಾರ ದಿನ. ಆಮೇಲೆ ಡೈಲಿ ದೇವಗಿರಿ ಸುಬ್ರಹ್ಮಣ್ಯದಿಂದ ನಮ್ಮ ಇದಕ್ಕೆ ಕಾಲೇಜಿಗೆ ಸ್ಕೂಲಿಗೆ ಬರ್ತಕ್ಕಂಥ ಹುಡುಗರಿಗೆ ಭಾಳ ಸಮಸ್ಯೆಗಳಾಗ್ತವೆ. ಆ ಸಮಸ್ಯೆ ಯಾಕೆ ಆಗ್ತವಂದರೆ ಅಲ್ಲಿ ಟ್ರಾಫಿಕ್ ಜಾಮ್ ಮಾಡಿ ಟಿಪ್ಪರ್ಸು ಮತ್ತು ಲಾರಿ, ನಮ್ಮ ಸಿವಿಲ್ ಲಾರಿ ಅಲ್ಲೇ ನಿಲ್ಲುತ್ತವಲ್ಲ, ಹಾಗಾಗಿ ಅಲ್ಲಿ ಒಂದು ಸಮಸ್ಯೆ ಆಗ್ತಾವೆ ಅನ್ನೋ ಉದ್ದೇಶಕ್ಕೆ. ಆಮೇಲೆ ಅಲ್ಲಿ ಕಳ್ತನಗಳು ಆಗ್ತಾಯಿತ್ತು. ಯಾರೋ ಟೈರ್ ಬಿಚ್ಕೊಂಡು ಹೋಗ್ಬಿಡೋದು, ಯಾರೋ ಹೆಡ್ಲೈಟ್ಗಳು ಬಿಚ್ಕೊಂಡು ಹೋಗ್ಬಿಡೋದು, ಅಲ್ಲಿ ಹೇಳೋದಿಲ್ಲ ಕೇಳೋದಿಲ್ಲ ಪೊಲೀಸ್ನಲ್ಲಿ ಸಿ ಬ್ಲಾಕ್ನಲ್ಲಿ. ಹಾಗಾಗಿ ಎಲ್ಲ ಸಮಸ್ಯೆ ಇದ್ದವು. ಆ ಸಮಸ್ಯೆಯನ್ನು ಬಗೆಹರಿಸ್ಬೇಕಂತೇಳಿ ನಾವು ಅಲ್ಲಿ ಈಗ ಶ್ರೀನಿವಾಸಪ್ಪನ ಕ್ಯಾಂಪ್ ಹತ್ರ ಒಂದು ಪ್ಲಾಟ್ ನೋಡಿದ್ದೀವಿ. ಆ ಪ್ಲಾಟಿಂಗ್ ಕೂಡ ಫೈನಲ್ ಆಗಿದೆ. ನಾಳೆ ನಾಡ್ದು ಅವರು ಅಗ್ರಿಮೆಂಟ್ ಮಾಡಿಕೊಬೇಕು. ನಮಗೆಲ್ಲ ಅನುಕೂಲ ಆಗ್ತದೆ ನಮ್ಮ ಉದ್ದೇಶಕ್ಕೆ ಆ ಪ್ಲಾಟ್ ನಾವು ಮಾಡ್ತಾಯಿದ್ದೀವಿ. ಫಸ್ಟು ಸ್ಟಾರ್ಟಿಂಗು ನಾವು ಲೋಕಲ್ ಗಾಡಿಗಳು ಏನಿದ್ದವು ಅವರೇ ಲೋಡ್ ತುಂಬಬೇಕು. ಅವ್ರದ್ದಾದ ಮೇಲೇ ಬೇರೆ ಎಲ್ಲಿಂದ ಬಂದಿರತಕ್ಕಂಥ ಗಾಡಿ ತುಂಬ್ಕೊಂಡು ಹೋಗೋಕ್ಕೆ ನಾವು ಅವಕಾಶ ಕೊಡೋದು. ಫಸ್ಟು ನಮ್ಮದೇ ಸಂಡೂರು ಲೋಕಲ್ ಗಾಡಿಗಳು ಮಾತ್ರ ಲೋಕಲ್ ತುಂಬಬೇಕು. ತುಂಬಿದ ಮೇಲೆ ಉಳಿದ್ರೆ ಅವ್ರು ತುಂಬಬೇಕಿಲ್ಲ ಅಂದರೆ ಇಲ್ಲ. ಪೇಮೆಂಟ್ಗಳ ಬಗ್ಗೆ ಕೆಲವು ಕರೆಕ್ಟಾಗಿ ಆಗ್ತಾ ಇದ್ದಾವೆ, ಕೆಲವು ಒಬ್ಬರಿಬ್ರು ಅಂತೂ ಇರ್ತಾರಲ್ಲ ಸಾಮಾನ್ಯವಾಗಿ, ಒಂದು ಸ್ವಲ್ಪ ಲೇಟ್ ಮಾಡ್ತಾರೆ. ಅವರು ಕೂಡ ನಾವು ಎಲ್ಲ ಮುಂದಿನ ದಿನಗಳಲ್ಲಿ ಟೈಟ್ ಮಾಡಿ ಪೇಮೆಂಟಿನ ಬಗ್ಗೆ ಕರೆಕ್ಟಾಗಿ ಅವ್ರು ಹಾಕ್ಬೇಕಂತೇಳಿ ನಾವೆಲ್ಲ ತೀರ್ಮಾನ ತಗೊಂತೀವಿ. ನಮ್ಮ ಬಾಡಿಯಲ್ಲಿ ಕೊಟ್ಟು ಆಮೇಲೆ ನಮ್ಮ ಓನರ್ಸಿಗೆಲ್ಲ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಂತೀವಿ. ಕೊನೆಯದಾಗಿ ಏನು ಹೇಳ್ತೀರಿ ಸರ್ ನಿಮ್ಮ ಲಾರಿ ಮಾಲೀಕರಿಗೆ, ಸಿವಿಲ್ ಲಾರಿ ಮಾಲೀಕರಿಗೆ ಕೊನೆಯದಾಗಿ ನೀವೇನು ಭರವಸೆ ಕೊಡ್ತೀರಾ? ನಮ್ಮ ಸಿವಿಲ್ ಲಾರಿ ಮಾಲೀಕರಿಗೆ ನಾನು ಭರವಸೆ ಕೊಡೋದೇನೆಂದರೆ, ಒಂದು ನಮಗೆ ಪ್ಲಾಟಿನ ಒಂದು ಸಮಸ್ಯೆ ಇತ್ತು, ಪ್ಲಾಟಿನ ಬಗೆಹರಿಸ್ಬೇಕು ಒಂದು. ಆಮೇಲೆ ಒಳ್ಳೆಯ ರೇಟ್ಗಳು ಕೊಡಿಸ್ಬೇಕು ಎರಡನೇದು. ಮೂರನೇದು ನಮ್ಮ ಯೂನಿಯನ್ ಬಗ್ಗೆ, ಯೂನಿಯನ್ನಿಂದ ಸೆಲ್ಫ್ ಸರ್ವಿಸ್ ನಾವು ಮಾಡಬೇಕು. ಕೆಲವು ಶಿಕ್ಷಣಕ್ಕಾಗಲಿ ಇದಕ್ಕಾಗಲಿ ಮತ್ತೊಂದು ಅವೆಲ್ಲ ಮಾಡಬೇಕು ಅಂತೇಳಿ ನಾವೆಲ್ಲರೂ ಒಂದು ತೀರ್ಮಾನ ತಗೊಂಡಿದ್ವಿ. ಆ ಹಿಂದೆ ಕೂಡ ನಾವು ಮಾಡಿದ್ದೀವಿ ಆ ಕೆಲಸ. ಯಾವುದೋ ಆಕ್ಸಿಡೆಂಟ್ ಆದಾಗ ಅಲ್ಲಿ ಹೋಗೋದು, ಅಲ್ಲಿಂದ ಅಡ್ಮಿಟ್ ಮಾಡೋದು, ಅಲ್ಲಿಂದ ಮತ್ತೆ ನಾವು ಹಿರೂರಾಗಲಿ ಚಿತ್ರದುರ್ಗ ಆಗಲಿ ಅವೆಲ್ಲ ನಾವು ಕಳಿಸಿದ್ದೀವಿ. ನಮ್ಮ ಯೂನಿಯನ್ಲಿಂದಲೇ ನಾವು ಕಳಿಸಿದ್ದೀವಿ. ಮುಂದೆ ನಿಂತು ರಾತ್ರಿ 1 ಗಂಟೆ ಆಗಲಿ ನಮ್ಮವರೆಲ್ಲ ಮಾಡಿದ್ದಾರೆ. ನಾನು ಕೂಡ ಸರ್ ಈಗ ಪ್ಲಾಟ್ ತೊಗೊಂಡಿದ್ರಲ್ಲ, ರೆಂಟಾ ಏನು ಔಟ್ ರೇಟಿಗೆ ತೊಗೊಂಡಿದ್ದ? ಒಂದು ಲಾರಿ ಒಳಗೆ ಹೋದರೆ ಅದಕ್ಕೆ ಇಷ್ಟ ಅಂತೇಳಿ ಒಂದು ಟಿಪ್ಪರ್ಗೆ ಇಷ್ಟ ಅಂತ ಫಿಕ್ಸ್ ಮಾಡಿ, ಆ ಪ್ರಕಾರ ಎಷ್ಟು ಒಳಗೆ ಎಂಟ್ರಿ ಕೊಟ್ಟು ಟೋಕನ್ ತೊಗೊಳುತ್ತೆ ಅಷ್ಟು ಆ ಜಾಗದ ಮಾಲೀಕರು. ಅದೇ ನಮ್ಮ ಲಾರಿ ಮಾಲೀಕರ ದುಡ್ಡೇ. ಅದು ನಮ್ಮ ಬೇರೆ ದುಡ್ಡಲ್ಲ, ಅದು ಲಾರಿ ಮಾಲೀಕರಿಗೆ ಬರ್ತಕ್ಕಂಥ ದುಡ್ಡಲ್ಲಿ ಇಷ್ಟಂತ ಕೊಡ್ತೀವಿ.